ಹೇಳ್ತಾರ. ಹೌದೌದು ಚಿತ್ತಿನಿ ಪದ್ಮಿನಿ ಹಸ್ತಿನಿ ಹಿಂಗೆಲ್ಲ ಹೌದೌದು ಹೌದಲ್ಲ ಹೌದಲ್ಲ ನೋಡ್ರು ಇದಕ್ಕೆ ಏನೇನ್ ಹೇಳ್ಕೊತ ಬರ್ತಾನ. ಮಾಸರ ಸೂರಿನ ಮಾಸರ ಅಂತ ಕೇಳಿ ಹೋಗ್ಯಾರ ನಮಗ. ಏನ್ ಕೇಳಿದ್ಯಾರು? ಒಂದು ಹೆಣ್ಣು ಮಗಳ ಮದ್ವೆಯಾಗಿ ಇನ್ನೊಂದು ಮನೆಗೆ ಹೋದ್ರ, ಹೌದವ ಒಂದು ಹೆಣ್ಣು ಮಗಳ ಮದ್ವೆಯಾಗಿ ಗಂಡನ ಮನೆಗೆ ಹೋದ್ರ ಸೇರ್ವಾದಿ ಯಾಕೆ ಒಳಗೆ ಹೋಗ್ತಾಳು? ಹೌದೌದು. ಮೊದಲು ಯಾರು ಗಂಡು ಮಗಳು ಅದು ಅಕ್ಕಿಗೆ ಒದ್ದಾರ ಅದು ಕೇಳಕತ್ತನ ಮಾಸ್ತರ. ಹೌದ್ರಿ ಮಾಸ್ತರ. ಪ್ರಥಮದಲ್ಲಿ ಯಾವ ಪಾರ್ವತಾದೇವಿ ಪಾರ್ವತಾದೇವಿ ಈ ಮನೆಯೊಳಗ ಅನ್ನ ಹೆಚ್ಚಾಗ್ಲತ್ತೇಳಿ ಒತ್ತು ಹೋಗ್ಯಾಳ. ಹೌದ್ರಿ, ಸೇರಿನೊಳಗ ಅಕ್ಕಿ ಹಾಕಿರ್ತಾರ. ಅನ್ನಪೂರ್ಣೇಶ್ವರಿ ಆದಳ ಅಕ್ಕಿ. ಅನ್ನಪೂರ್ಣೇಶ್ವರಿ ಆದಳು. ಹೌದಲ್ಲ, ನಿನ್ನ ಪರಮಾತ್ಮನಿಗೆ ಅನ್ನಪೂರ್ಣೇಶ್ವರಿ ಆಗಿ ಬ್ರಹ್ಮ ದೋಷ ತಟ್ಟಿತ್ತು ನಿನ್ನ ಪರಮಾತ್ಮನಿಗೆ. ಹೌದಿಲ್ಲ, ಬ್ರಹ್ಮನ ಛೇದನೆ ಮಾಡಿದ ಯಜ್ಞದೊಳಗ. ಅವಾಗ ನಿನ್ನ ಪರಮಾತ್ಮ ಭಿಕ್ಷೆ ಬೇಡುತ್ತ ತಿರುಗುತ್ತಿದ್ದ ಬ್ರಹ್ಮ ದೋಷ ತಟ್ಟಿತ್ತು. ಹೌದೌದು, ಅವಾಗ ಅನ್ನಪೂರ್ಣೇಶ್ವರಿ ಆಗಿ ನನ್ನ ತಾಯಿ ನಿನ್ನ ಪರಮಾತ್ಮನಿಗೆ ಭಿಕ್ಷೆ ನೀಡಿದಾಗ ಹೌದ್ರಿ ಆ ಕುಂಡಳಿ ತುಂಬಿತು, ಬ್ರಹ್ಮ ದೋಷ ನಿವೃತ್ತಿ ಆಯ್ತು. ಹೌದಲ್ಲ, ನಿನ್ನ ಪರಮಾತ್ಮಗ ನಿವೃತ್ತಿ ಆಗೈತೆ. ಅದಕ್ಕೆ ನನ್ನ ಪಾರ್ವತಾ ದೇವಿ ಅಕ್ಕಿ ಹಿಂಗ ಬಂತು. ಹೌದಿಲ್ಲ, ತಮ್ಮದಲ್ಲಿ ಹೋಗ್ಯಾಳ. ಅದಕ್ಕೇನು ಕೇಳ್ತಾನ ಮಾಸ್ತರ? ಏನ್ ಕೇಳ್ತಾನ್ರಿ? ಅವಳಿ ಜವಳಿ ಹುಟ್ಟದವ್ರು ಹೆಣ್ಮಕ್ಳು ಯಾರು ನಿಮ್ಮಲ್ಲಿ? ಹೌದಿಲ್ಲ, ಮೊದಲು ಕೇಳ್ತಾರಂತ ಕೇಳೇ ನಾವೀಗ. ಮೊದಲ ಅವಳಿ ಜವಳಿ ಹುಟ್ಟದವ್ರು ಯಾರಂತ ಕೇಳ್ಯಾನ. ಕೇಳ್ಯಾನಂದ್ರಿ? ಅದಕ್ಕ ಮಾಸ್ತರ ಗಣಪತಿ ಮಾಸ್ತರ ನಿನ್ನ ಉತ್ತರ ಖುಲ್ಲಾ ಮಾಡ್ತಾನ. ವಿಧಿ ಲಕ್ಷ್ಮಿ ಮತ್ತು ಸಂತಾನ ಲಕ್ಷ್ಮಿ ಅವಳಿ ಜವಳಿನೇ ಹುಟ್ಟ್ಯಾವ, ಒಬ್ಬನೇ ತಂದಿ. ಹೌದ್ರಿ, ಯಾಕಂದ್ರೆ ನಿಮ್ಮಂಗ ಅಲ್ಲಿ ಫರಕ್ ಆಗಿಲ್ಲ. ಯಾರೇ ಏನ್ ಹೇಳ್ದವ ವಾಲಿ ಸುಗ್ರೀವಾಗ ಫರಾಕ್ ಆಗ್ಯದ. ನಿಮ್ಮಂಗ ಅಲ್ಲಿ ಫರಾಕ್ ನಂದು ಇಲ್ಲ. ಇಲ್ಲ ಅಲ್ಲಿ ಫರಾಕ್ ತೋರಿಸ್ತಿದ್ ಕರೆ ಅಲ್ಲಿ. ಆದ್ರ ಮಾಸ್ತರ ಹಿಂಗ ನನ್ನ ತಾಯಿಗಳು ಹುಟ್ಟ್ಯಾರ, ವಿಧಿ ಲಕ್ಷ್ಮಿ ಸಂತಾನ ಲಕ್ಷ್ಮಿ. ಹೌದಿಲ್ಲ, ಅವಳಿ ಜವಳಿನೇ. ಮತ್ತಿವ ಏನ್ ಹೇಳ್ತಾನ ಸುರೇಶ ಮಾಸ್ತರ? ಏನ್ ಹೇಳ್ತಾನ್ರಿ ಸುರೇಶ? ನಿನ್ನ ದೇವಿ ಹೊಡಿಬೇಕಾದ್ರ ನಾ ಎಲ್ಲಾ ವಿದ್ಯೆ ಕೊಟ್ಟಿದವಾಗ ಹೊಡೆದಾಳ. ನಿನ್ನ ದೇವಿ ಹೊಡಿಬೇಕಾದ್ರೆ ಇಷ್ಟೆಲ್ಲ ನಾ ಕೊಟ್ಟಿನ ಮತ್ ಇವನ ಹೋಗಿ ಹೊಡಿಬೇಕಾಗಿತ್ಲ. ಅದಕ್ಕೆ ಮಾಸ್ತರ ಯಾವ ರಾಮದೇವರ ರಾವಣಗ ಹೊಡೆದ ಬಹಳ ದುಷ್ಟಕ್ಕೆ ಹೊಡೆದತ್ತೇಳಿ ಎಲ್ಲಾರು ಸನ್ಮಾನ ಮಾಡ್ಬೇಕ್ರ. ಇನ್ನು ರಾಮದೇವರಿಗೆ ಅಂತೇಳಿ ಹೌದಲ್ಲ ಎಲ್ಲಾರು ತಿಳ್ಕೊಂಡು ವಿಚಾರ ಮಾಡಿದ್ರು. ಒಂದು ಮೀಟಿಂಗ್ ಮಾಡಿ ಸನ್ಮಾನ ಮಾಡ್ಲಕ್ ಬರೋರು ಇದ್ರು ರಾಮದೇವರಿಗೆ. ಹೌದಿಲ್ಲ, ಅವಾಗ ಏನಂದ ನಿನ್ನಂತವ ಏನ್ ಹೇಳ್ತಾರು? ರಾವಣಗ ರಾಮ ಹೊಡೆದನ ಖರೆ. ಅಲ್ಲಿ ಕೂತಾರ ಐರಾವಣಮ್ಮ ಐರಾವಣದ 500 ತೆರೆಯವರು. ಹೌದು, ಅವ್ರಿಗೆ ಹೊಡೆದ್ರ ನಮ್ದೆಲ್ಲ ಕಳಿತದ. ಬಹಳ ದುಷ್ಟರದಾರ ಅವರು. ಮೊದಲ ಅವ್ರಿಗೆ ಹೊಡಿಲಕ್ ಹಚ್ಚುನ ಅಂದ್ರ ಅವಾಗ ವಿಭೀಷಣ ತನ್ನ ಸೈನ್ಯ ಕೊಟ್ಟ. ಹೌದ್ರಿ, ಮತ್ತ ಕಪ್ಪಿ ಸೈನ್ಯ ಬತ್ತು, ರಾಮದೇವನ ಸೈನ್ಯ ಬತ್ತು. ಇವ ಮಕ್ಕೊಂಡಿದ್ ಯಾರು ಐರಾವಣರು ಮಕ್ಕೊಂಡಿರು. ಹೌದಿಲ್ಲ, ಹಿಂಗ ಹೊಳ್ಳಿ ಮಕ್ಕೊಂಡ ಉಸಲಿಗಾಗಿ ವಿಭೀಷಣನ ಸೈನ್ಯನೇ ಹಾರಿ ಹೋಯ್ತು. ಬರೇ ಉಸಲಿ ಬಿಟ್ರ ಹಾರಿ ಹೋಯ್ತ. ಮತ್ ಹಿಂಗ ಹೊಳ್ಳಿ ಮಕ್ಕೊಂಡ ಈ ಕಡೆ ಹೋಯ್ತು. ಹೌದೌದ್ರಿ, ಗಾಡಿ ದಂಡು ಹೋಯ್ತು. ಅವಾಗ ಎತ್ತರಾಗಿ ನೋಡ್ದ. ಹೌದ್ರಿ, ರಾಮದೇವರ ಮೂರ್ಛೆ ಹೋಗಿ ಬಿಟ್ಟ. ಅವಾಗ ನನ್ನ ಸೀತಾದೇವಿ ನನ್ನ ಪರಮಾತ್ಮ ಹಿಂಗ ಮೂರ್ಛೆ ಹೋಗ್ಯಾನಲ್ಲ. ಹೌದು, ಅವಾಗ ತನ್ನ ರೂಪವನ್ನು ವಿಕ್ರಾಳ ಅಕ್ರಾಳ ಮಾಡ್ಕೊಂಡು ಯಾವಾಗ ತನ್ನ ರೂಪ ತೋಡು ದೈತರನ್ನೆಲ್ಲ ಮರ್ತನೆ ಮಾಡ್ಲಕತ್ತು. ಅವಾಗ ನೀ ಅಲ್ಲಿ ಏನು ಕೊಟ್ಟಿದೆ? ಏನ ನಿಮ್ಮ ಅಪ್ಪಿ ಕೊಟ್ಟನ? ಯಾರು ನಿಮ್ ಮುತ್ಯ ಕೊಟ್ಟರಲ್ಲಿ? ನಿಮ್ಮ ಸಾಕ್ಷಾತ್ ಪರಮಾತ್ಮನೇ ಮೂರ್ಛೆ ಹೋಗಿ ತೆಳಗ್ ಬಿದ್ದನೆಲ್ಲ ಹಿಡಿದು. ಹೌದಿಲ್ಲ, ಅಲ್ಲಿ ಏನು ನೀ ಅವಿದ್ಯೆ ಕೊಟ್ಟಿ? ನಿಮ್ಮವ್ರು ಯಾರು ಇಲ್ಲ ಅಲ್ಲಿ ಯಾರು ಇಲ್ಲ. ನನ್ನ ತಾಯಿ ಸೀತಾ ಒಬ್ಬಕ್ಕಿನಿ ಅದಾಳ. ಹೌದು, ಅವಾಗ ತನ್ನ ನಿಜ ಸ್ವರೂಪ ತೊಟ್ಟು ಅಕ್ರಾಳ ವಿಕ್ರಾಳ ತೊಟ್ಟು ಒಳಗೆ ಹೊಕ್ಕಿ ಅಷ್ಟು ದೈತರನ್ನೆಲ್ಲ ಮರ್ದನೆ ಮಾಡ್ಯಾಳ. ಸಂವಾರ ಮಾಡ್ಯಾಳ. ಅಲ್ಲಿ ಏನೋ ನಿಂದ ಪುಂಗಿ ನಡೆದಿಲ್ಲ. ಅವಾಗ ದೇವತೆಗಳೆಲ್ಲರೂ ಹೋದ್ರು. ಹಿಂಗಾಗ್ಯದ
ಆಗ್ಯದಪ್ಪ ಮತ್ತಿನ್ ಹೆಂಗಾದಾಗ ಅವಾಗ ಪರಮಾತ್ಮ ಹೇಳ್ತಾನ ಏನ್ ಹೇಳ್ತಾನೆ ಕೃಷ್ಣ ದೇವರಿಗೆ ಹೋಗಿ ಅಬಸ್ರಿ ಮೊದಲು ಮಕ್ಕೊಂಡನಲ್ಲ ಹೌದು ಅವನಿಗೆ ಒಂದ್ ಸ್ವಲ್ಪ ನೀರ್ ಹೊಡ್ರಿ ನೀರ್ ಹೊಡೆದು ಎಚ್ಚರ ಮಾಡ್ರಿ ಹೌದು ಯಾವ ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ ಶ್ರೀಕೃಷ್ಣನು ಅವಾಗ ನಾ ಬರ್ತೀನಂದು ಯಾರು ಎದುರಿಗೆ ಬರ್ತಾಳಲ್ಲ ಹೌದು ಅವ್ರಿಗೆ ಸಂಹಾರ ಮಾಡ್ತಿದ್ಳು ದೇವ್ರು ಬಂದ್ರು ಹೊಡಿತಿದ್ಳೆ ಚೈತ್ರ ಬಂದ್ರು ಹೊಡಿತಿದ್ಳೆ ಹೌದ್ ಹೌದು ಅಂತ ಅವತಾರ ಇತ್ತು ನನ್ನ ಯಾರ್ದೋ ಸೀತಾದೇವಿ ಹೌದ್ ಹೌದಿಲ್ಲ ಅವಾಗ ಪರಮಾತ್ಮ ತೆಳಗೆ ಬಿದ್ದು ಬಂದು ರಾಮಗೆ ಎತ್ತರಾಯ್ತು ರಾಮಗ ನೋಡಿದ್ರು ಅವಾಗ ತಣ್ಣಗಾಯ್ತು ಯಾಕಂದ್ರ ನಿನ್ನ ಪರಮಾತ್ಮನ ಎದಿ ಮೇಲೆ ಕಾಲ್ ಕೊಟ್ಟು ನಿತ್ತಾಳ ನಿಂತಾಳ ಗಣಪ್ಯಾಗೂ ಕೂಡ ಬಿದ್ದಾನ ಈಗ ಕೊಟ್ಟ ಬಿಡ್ರಿ ಯಾಕಂದ್ರ ಬರೇ ಸುಳ್ಳು ವಿಚಾರ ಮಾತಾಡಿ ಹೋಗ್ಬಾರ್ದು ಅವ್ನ ಎದಿ ಮೇಲೆ ಕಾಲು ಕುಡ್ಬೇಡ್ರಿ ಕುತ್ತಿಗೆ ಮೇಲೆ ಕುಡಿದ್ರಿ ಕಾಲು ಕುತ್ತಿಗೆ ಮೇಲೆ ಆಯ್ತು ಮಾಸ್ತರ ಹೋಲಿ ಸಣ್ಣಾಗಿ ನೋಡೋಣ ನಡೀಲಿ ನಡೀಲಿ ಕಲಪೈರವ ಹಿರುಡ್ಯ ಕೊಟ್ಟರ ಏಳು ಮಕ್ಕಳ ತಾಯಿಗೆ ಗಂಗ ಯಾರ ಆ ಏಳು ಮಕ್ಕಳ ಹೆಸರ ಹೇಳ ತವರ ಮನೆ ಸತಿ ಸನ್ಮಾತ ಹಾಡು ಹೇಳ ಮಾರಿ ಮಾಡಬೇಡ ನಮ್ಮ ಭಾರತಕ್ಕೆ ಶ್ರಮ ಮುಖ ನಮ್ಮ ಭಾರತಕ್ಕೆ ಶ್ರಮ ಮುಖ ಮಾನಾಗೆ ಬೋತ್ರ ಕಾಂಗ ಮಾನದ ಬೋಧ ಅಂದವಾರೆ ಸಾಂಬರೂರ ಕರುಣ ಕಗೆ ಕಾಸೇಂದ್ರ ಯಾಕ ಬಂದಿರೋ ಎಲ್ಲಿ ನಿನ್ನ ಯಾರ ಕಳಿಸಾರ ಯಾಕ ಬಂದಿರೋ ಎಲ್ಲಿ ನಿನ್ನ